ಹಲೋ ಫುಡೀಸ್, ಇವತ್ತು ಬಂದು ಕಾಸರಗೋಡಿನ ಚಕ್ಲಿ ಮಸಾಲ ಮಾಡ್ಕೊಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಮಿಸ್ ಮಾಡದೆ ಈ ರೆಸಿಪಿನ ಮಾಡಿಕೊಡಿ. ಯಾವ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಬನ್ನಿ ತಡ ಮಾಡದೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಕ್ವಿಕ್ಕಾಗೂ ಆಗುತ್ತೆ. ನೋಡಿ, ಡೇಟ್ಸ್ನ ತೊಗೊಂಡಿದ್ದೀನಿ ಒಂದು 8 ಪೀಸು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ನೀವು ತುಂಬ ಖಾರ ತಿಂತೀರಂದರೆ 1 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನ್ ವೆನಿಗರ್ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೊಬರ್ಬೇಕಾಗತ್ತೆ. ಈಗ ನೋಡಿ, ಈ ಚಕ್ಲಿ ಎಲ್ಲನೂ ಈ ಪೇಸ್ಟ್ ಒಳಗಡೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಅದಕ್ಕೂ ಮುಂಚೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ. ಇದು ಮೂರನ್ನು ಮಿಕ್ಸ್ ಮಾಡಿ ರೆಡಿ ಇಟ್ಕೊಳ್ಳೋಣ. ಈ ಪೇಸ್ಟ್ನ ಒಂದು ಬೌಲ್ಗೆ ಸೇರಿಸ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಚಕ್ಲಿ, ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡ್ಬಿಟ್ಟು ಈ ಪೇಸ್ಟ್ ಏನಿದೆ ಚಕ್ಲಿಗೆ ನೀಟಾಗಿ ಕೋಟ್ ಆಗಬೇಕು. ಆ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು. ಟೇಸ್ಟ್ ಅಂತೂ ಅದ್ಭುತ. ಪ್ಲೇಟ್ ರೆಡಿ ಮಾಡಿಕೊಟ್ಟು 5 ನಿಮಿಷದಲ್ಲಿ ಪ್ಲೇಟ್ ಖಾಲಿ ಆಗುತ್ತೆ. ಅಷ್ಟು ರುಚಿಯಾಗುತ್ತೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡಿ, ಈ ರೀತಿ ಕೋಟ್ ಎಲ್ಲ ಆದಮೇಲೆ ಇದನ್ನು ಮತ್ತೆ ಅದೇ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಅದನ್ನು ಮೇಲಿಂದ ಸ್ಪ್ರಿಂಕಲ್ ಮಾಡಿಕೊಂಡು ತಿಂತಾಯಿದ್ರೆ ಮಸ್ತ್ ಇರುತ್ತೆ. ಪ್ಲೇಟ್ ಯಾವಾಗ ಖಾಲಿ ಆಗುತ್ತೆ ಗೊತ್ತೇ ಆಗೋಲ್ಲ, ಅಷ್ಟು ಟೇಸ್ಟಿಯಾಗುತ್ತೆ. ನೀವು ಕೂಡ ಮಾಡ್ಕೊಳ್ಳಿ, ರುಚಿಯಾಗಿ ತಿಂದ್ಕೊಳ್ಳಿ ಅಂತ ಹೇಳ್ತೀನಿ. ಸಿಗೋಣ ನೆಕ್ಸ್ಟ್ ಒಂದು ವೀಡಿಯೋ ಜೊತೆಗೆ. ಥ್ಯಾಂಕ್ ಯು. Every night, I we play